ನೀವಿವಾಗ ಒಂದು ಆಲ್ಮೋಸ್ಟ್ 20 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದೆಯಾ, ಮೋರ್ ದೆನ್ 20 ಇಯರ್ಸ್. ಹೌದು. ಸೊ ಈಗ ಅಲ್ಲಿ ನೀವು ಕೂತಿದ್ದಾಗ್ಲೂ ನೋಡಿದೆ ಅಂಬೇಡ್ಕರ್ ಅವ್ರ ಫೋಟೋ ಇತ್ತು. ಹೌದು. ಯಾವುದೇ ಒಂದು ನಟ ಶುರುವಾದಾಗ ಲೈಕ್ ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ಏನ್ ಏಮ್ ಇರುತ್ತೆ ಅಂದ್ರೆ ನಾನು ಒಂದು ಎಸ್ಟಾಬ್ಲಿಷ್ ಆಗಬೇಕು ಫಸ್ಟೇನೆ ನಮ್ಮ ನಮ್ಮ ಒಂದು ಐಡಿಯಾಲಜಿನೋ ಅಥವಾ ಪಾಲಿಟಿಕ್ಸು ಹೇಳೋದಿಕ್ ಆಗಲ್ಲ. ಬಿಕಾಸ್ ಅವ್ನು ಬರೋದೇನೆ ಇಂಡಸ್ಟ್ರಿಲಿ ಒಂದು ಫಸ್ಟ್ ಹೆಸರು ಮಾಡೋಣ ಅಂತ. ಸೊ ಯಾರು ಅದ್ರ ಬಗ್ಗೆ ಕೇಳಿರಲ್ಲ. ಹೌದು. ನಿಮ್ಗೆ ಎಷ್ಟು ವರ್ಷ ತಗೋತು ಒಂದು ಈ ಜೈ ಭೀಮ್ ಅನ್ನೋದನ್ನ ಎಂಬ್ರೇಸ್ ಮಾಡಿ ನಾನು open ಆಗಿ ಹೇಳಕ್ಕೆ? 10 ವರ್ಷದ ಮುಂಚೆನೆ ಆ ಗುಲ್ಬರ್ಗ ಅಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಹನುಮಂತ್ ಎಲ್ಸಂಗಿ ಅಂತ, ತುಂಬಾ ದೊಡ್ಡ ಹೋರಾಟಗಾರರು, ಅಂಡ್ ಈಸ್ ಆಲ್ಸೋ ಅನ್ ಅಡ್ವೊಕೇಟ್. Okay. ಅವ್ರು ನನ್ಗೆ ಅದ್ರ ಬಗ್ಗೆ ಅರಿವು ಮೂಡ್ಸಕ್ ಶುರು ಮಾಡ್ತಾ ಬಂದ್ರು. ಅದ್ರ ಬಗ್ಗೆ ಸಣ್ಣ ಸಣ್ಣದಾಗಿ ನಮ್ಗಿರೋ ಟೈಮಲ್ಲಿ ಸಣ್ಣ ಸಣ್ಣದಾಗಿ ಓದಕ್ ಶುರು ಮಾಡಿದೆ, ಸಣ್ಣದಾಗಿ ತಿಳ್ಕೊಳಕ್ ಶುರು ಮಾಡಿದೆ, ತುಂಬಾ ಇನ್ಸ್ಪೈರ್ ಆಗಕ್ ಶುರು ಆದೆ. ಅಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕಲ್ಲ, ಎಲ್ಲಾ ಸಮುದಾಯಗಳಿಗೂ ಇಷ್ಟ ಆಗುವಂತ ಲೈಕ್ ಹಕ್ಕುಗಳನ್ನು ಕೊಡುವಂತ ಸಂವಿಧಾನ ಬರ್ದಿರೋರು. ಅದು ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಸೊ ಹಂಗಾಗಿ ಹೌದಾ, ನಾವು ಬೇರೆಯವ್ರ ಹೆಸರೆಲ್ಲ ಕೇಳಿದ್ವಿ, ಹೋರಾಟಗಾರರದು ಎಲ್ಲರ ಹೆಸರು ಕೇಳಿದ್ವಿ, ಬಟ್ ಇವ್ರದನ್ನ ನಾವು ತುಂಬಾ ಅರ್ಥ ಮಾಡ್ಕೋಬೇಕಲ್ವಾ. ಎಲ್ಲರಲ್ಲಿ ಅವರು ಕೂಡ ಒಬ್ಬರಾದಾಗ ಅವ್ರಿಗೂ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕು. ಆದ್ರೆ ಅವ್ರು ಕೊಟ್ಟಿರುವಂತ ಕೊಡುಗೆ ನಮ್ಗೆ ಅದು ತುಂಬಾ ದೊಡ್ಡ ಮಟ್ಟಕ್ಕಿದೆ. ಅಂದ್ರೆ ಸಂವಿಧಾನ ಯಾರಿಗ್ ಬೇಡ ಸರ್ ಹೇಳಿ ನೋಡೋಣ, ಯಾರಿಗ್ ಬೇಡ ಸರ್? ಎಲ್ರಿಗೂ ಬೇಕು ಸರ್. ಎಲ್ರೂ ನಾವು ಬದುಕದೇ ಸಂವಿಧಾನದ ಕೆಳಗಡೆ ಅಲ್ವಾ ಸರ್? ಇಲ್ಲಿ ಯಾವುದೇ ಕಾಸ್ಟ್, ಕ್ರೀಡ್, ರಿಲಿಜನ್ ಆತರ ಅಲ್ಲ. ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅಂಡ್ ವಿ ಹ್ಯಾವ್ ಟು ಲರ್ನ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದೇ ನನ್ನ ಧ್ಯೇಯ ಅನಿಸ್ತು ಸರ್. ಸೊ ಹಂಗಾಗಿ ಯಾವುದು ಎಲ್ರೂ ಒಂದೊಂದು ಇಸಮ್ ಅಲ್ಲಿ ಬದುಕ್ತೀವಿ. ನಮ್ಗೆಲ್ರಿಗೂ ಒಂದೊಂದು ಇಸಮ್ ಇರುತ್ತೆ, ನಾನು ಹಿಂಗೆ ಬದುಕಬೇಕು ಅಂತ. ನನಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ, ಕಾನೂನು ಬಗ್ಗೆ ಆಗಲಿ ತುಂಬಾ ಇನ್ಸ್ಪೈರ್ ಆಗ್ತಾ ಹೋದೆ. ಓಕೆ, ಅದನ್ನ ಬರ್ದಿರೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅನ್ನೋದಾದ್ರೆ ಎಸ್, ನಾವ್ ಯಾಕೆ ಅವ್ರನ್ನ ಬಿಡ್ಬೇಕು? ಅಂಡ್ ಈಗ ಲ್ಯಾಂಡ್ ಲಾರ್ಡ್ ಒಂದು ಸರ್ಟನ್ ಪೀರಿಯಡ್ ಅಲ್ಲಿ ನಡೆಯುವಂತ ಸಿನಿಮಾ, ಅಂಡ್ ಅದು ಒಂದು ವರ್ಗದ ಬಗ್ಗೆ ಹೇಳುತ್ತೆ, ಏನಾಯ್ತು ಅವರಿಗೆ, ಶೋಷಣೆ ಏನಾಯ್ತು. ಸೊ ಈಗ ಒಬ್ರು ಡೈರೆಕ್ಟರ್ ಅಂತ ಯಾರಿರ್ತಾರೆ ಅವರಿಗೆ ಆ ಊರಿಂದನೋ ಅಥವಾ ಆ ರಿಸರ್ಚ್ ಮಾಡಿರೋದು ಎಷ್ಟು ಮುಖ್ಯ ಅಂತ. ಈಗ ಜಡೇಶ್ ಅವ್ರು ತಗೊಂಡ್ರೆ ಅವ್ರು ಮೋಸ್ಟ್ಲಿ ಅದು ನಡೆದಿರೋದು ನೋಡಿರ್ಬೋದೇನೋ, ಅಥವಾ ಅವ್ರು ಯಾರೋ ಅವ್ರ ಪರಿಚಯದವ್ರು ಹೇಳಿರ್ಬೋದು. ಅಂಡ್ ಜಡೇಶ್ ಅವ್ರು ಅದು ಎಷ್ಟು ರಿಸರ್ಚ್ ಮಾಡಿ, ಜಡೇಶ್ ಟೀಮ್, ಜಡೇಶ್ ಎಲ್ಲ ಸೇರಿ ತುಂಬಾ ದಿವಸ ಅವ್ರು ತುಂಬಾ ಓದ್ಕೊಂಡು ಒಬ್ಬ ಅದನ್ನ ನಥಿಂಗ್ ಬಟ್ ರಿಸರ್ಚೇ ಅದು. ರಿಸರ್ಚ್ ಅಂಡ್ ಪ್ರಾಪರ್ ಆಗಿ ನಾನು ಏನು ಜನಗಳಿಗೆ ಕೊಟ್ರೆ ಇದು ವರ್ಕ್ ಆಗತ್ತೆ, ಇಷ್ಟ ಆಗತ್ತೆ, ಆಮೇಲೆ ಇದರಲ್ಲಿ ಎಷ್ಟು ಇನ್ಫಾರ್ಮೇಟಿವ್ ವಿಷಯಗಳು ನಾನು ಹೇಳ್ತೀನಿ ಅನ್ನೋದನ್ನ ತುಂಬಾ ವರ್ಕ್ ಮಾಡಿದ್ದಾರೆ. ರೈಟ್. ಈಗ ನಾನು ತುಂಬಾ ಫಿಲ್ಮ್ ಮೇಕರ್ಸ್ ಹತ್ರ ಮಾತಾಡ್ಬೇಕಾದ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ನೀವು ಈಕ್ವಾಲಿಟಿ ಅಂತ ಒಂದು ಸಬ್ಜೆಕ್ಟ್ ತಗೋತಿರೋ ಯಾಕೋ ಜನ ಸ್ವಲ್ಪ ಹಿಂಜರಿತಾರೆ ಥಿಯೇಟರ್ ಅಲ್ಲಿ ಅಂತ. ನಂಗೆ ಡೈರೆಕ್ಟ್ ಇಲ್ಲ, ಇಲ್ಲಿ ಏನಾಗತ್ತೆ, ಯಾಕೆ ಹಿಂಜರಿತಾ ಇದ್ದೀರಾ? ನನ್ ಪ್ರಶ್ನೆ ಅದೇನೆ, ಯಾಕೆ ಹಿಂಜರಿತೀರಾ? ನಾವು ಮಾತಾಡ್ತಾ ಇರೋದು ಸಮಾನತೆ ಬಗ್ಗೆ, ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಎಲ್ರಿಗೂ ಈಕ್ವಲ್ ಆಗೇ ಇರ್ಬೇಕಲ್ವಾ ನಾವು, ಅಲ್ವಾ? ಯಾಕೆ ಹಿಂಜರಿತೀರಾ? ಹಿಂಜರಿಬೇಡಿ. ಇವತ್ತೆಲ್ಲ ಇವತ್ತು ನೋಡಿ, ಇವತ್ತಿನ ಜಂಜಿ ಮಕ್ಕಳಿಗೆ ನೀವು ನಂಬಲ್ಲ, ತಾತನ ಹೆಸರೇ ಮರ್ತೋಗಿರ್ತಾರೆ ಅಲ್ವಾ? ನಾಳೆ ದಿವಸ ಹಂಗೆ ಯಾವ್ದನ್ನು ಬಿಡಬಾರ್ದು ಅವರು. ಭಯ, ಭಕ್ತಿ ಮತ್ತೆ ನಾಲೆಡ್ಜು ಮೂರ್ ಕಡೆನೂ ಗಮನ ಇದ್ದಾಗ ಮಾತ್ರ ನಾವೇನ ಮುಂದುವರಿಯಕ್ ಸಾಧ್ಯ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ. ಇವತ್ತೆಲ್ಲ ಈಗ ತುಂಬಾ ಕೆಲವು ಜಂಜಿ ಮಕ್ಕಳೇ ಪೇರೆಂಟ್ಸ್ಗೆ ತುಂಬಾ ಪ್ರಾಬ್ಲಮೆಟಿಕ್ ಆಗಿದ್ದಾರೆ ಇವತ್ತು. ಎಷ್ಟೋ ತಾಯಿ ತಂದೆ ಹೊರಗಡೆ ಬಂದು ಹೇಳ್ಕೋತಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಮ್ಮ, ಅವನಿಗೆ ಆ ಮಕ್ಕಳಿಗೆ ಅನ್ನಿಸ್ಬೇಕು, ಕೆಲವು ಮಕ್ಕಳು, ಎಲ್ಲರೂ ಮಕ್ಕಳು ಅಲ್ಲ, ಕೆಲವು ಮಕ್ಕಳಿಗೆ ಅನ್ನಿಸ್ಬೇಕು, ಹೌದು ಕಾನೂನು ಅನ್ನೋದೊಂದಿದೆ, ಸಂವಿಧಾನ ಅನ್ನೋದೊಂದಿದೆ, ಈಕ್ವಾಲಿಟಿ ಅನ್ನೋದೊಂದಿದೆ, ಅದ್ರೊಳಗಡೆ ನಾವು ಬದುಕಬೇಕಾಗತ್ತೆ ಅನ್ನೋದು ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಅವ್ರಿಗಿರುವಂತ ಆ ದೇವ್ರ ಮೇಲೆ ಭಕ್ತಿ ಆಗ್ಬೋದು, ಯಾವುದೇ ದೇವ್ರನ್ನ ಪೂಜಿಸ್ಲಿ, ಆ ದೇವ್ರ ಮೇಲೆ ಇರೋ ಭಕ್ತಿ ಆಗ್ಬೋದು, ಎಲ್ಲವನ್ನೂ ನಾವು ಪಾಲಿಸ್ಬೇಕು ಅನ್ನೋ ಆಸೆ ನನಗೆ. ಅಂಡ್ ನಿಮ್ಗೆ ಇದನ್ಸುತ್ತಾ ಅಂದ್ರೆ ಒಂದ್ ರೀತಿಯಲ್ಲಿ ಒಂದು ಗ್ಯಾಪ್ ಇದೆ ಈ ತರ ಸಿನಿಮಾಗಳು ಒಂದು ಬರುತ್ತೆ, ಅಂಡ್ ಮೇ ಬಿ ಅದು ವರ್ಕ್ ಆಗದೆ ಇರೋದ್ರಿಂದ? ಇಲ್ಲ, ಈಗ ಹೊರಗಡೆ ಲ್ಯಾಂಗ್ವೇಜ್ ಗಳಲ್ಲಿ ಮಾಡಿದಾಗ ಅದನ್ನ ಕಿತ್ತಾಡ್ಕೊಂಡು ನೋಡ್ತಾರೆ. ಹೌದು, ಬಿಕಾಸ್ ತಮಿಳಲ್ಲಿ ಒಂದು ಮೂವ್ಮೆಂಟ್ ಆಯ್ತು 10 ವರ್ಷ. ಎಕ್ಸಾಕ್ಟ್ಲಿ. ಈಗ ಆ ಮೂವ್ಮೆಂಟ್ ನಾವು ಶುರು ಮಾಡಿದೀವಿ. ಹೌದು, ಬಿಗಿನಿಂಗ್ ಕಷ್ಟ ಇದ್ದೇ ಇರುತ್ತೆ, ಎಲಿ ಮೂವ್ಮೆಂಟ್ ಗೆ ಕಷ್ಟ ಇದ್ದೇ ಇರುತ್ತೆ. ವಿ ಹ್ಯಾವ್ ಸ್ಟಾರ್ಟೆಡ್ ಅಂಡ್ ವಿಲ್ ನಾಟ್ ಎಂಡ್ ದಿಸ್. ನಾವು ಮುಂದುವರ್ಸ್ಕೊಂಡೇ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಹೋರಾಟದಿಂದ ಯಾವತ್ತೂ ಒಂದು ಕಷ್ಟ ಇದ್ದೇ ಇರುತ್ತೆ, ಒಂದು ಹರ್ಡಲ್ಸ್ ಇದ್ದೇ ಇರುತ್ತೆ. ಅದನ್ನ ನಾವೇನು ಮಾಡಕ್ ಬರಲ್ಲ. ಅದು ಇಟ್ಸ್ ಎ ಕಾಮನ್. ಅದು ಹಂಗ ದಾಟದಾಗ್ಲೇ ಕರೆಕ್ಟ್. ಅದು ಇಲ್ಲ ಅಂದ್ರೆ ಅದು ಅಚೀವ್ಮೆಂಟ್ ಅನ್ಸ್ಕೊಳಲ್ಲ ನಮ್ಗೆ ಯಾವಾಗ. ಹೌದು.